ಬಳ್ಳಾರಿಯಲ್ಲಿ ರೆಡ್ಡಿಗಳ ಘರ್ಷಣೆಗೆ ದಿನಕ್ಕೊಂದು ಟ್ವಿಸ್ಟ್ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಸ್ಮಶಾನದಲ್ಲಿ ಯುವಕ ಮಾತಾಡಿದ ವಿಡಿಯೋ ಬಿಡುಗಡೆ ಮಾಡಿದ್ದು, ಮೊದಲು ಗುಂಡಿ ತೆಗೆದು ಮತ್ತೆ ಸುಟ್ಟಿದ್ಯಾಕೆ ಅಂತ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲವೂ ಸಾಕ್ಷ್ಯ ನಾಶ ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ. ಕಟ್ಟಿಗೆ ಬದಲು ಗ್ಯಾಸ್ನಿಂದ ಸುಟ್ಟು ಸಾಕ್ಷಿ ಇಲ್ಲದಂತೆ ಮಾಡಿದ್ದಾರೆ ಅಂದಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ನ ಅಂತಿಮ ಸಂಸ್ಕಾರದಲ್ಲಿ ಸಾಕಷ್ಟು ಅನುಮಾನವನ್ನು ಈಗಾಗಲೇ ವ್ಯಕ್ತಪಡಿಸಿದರು. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ಇವತ್ತು ಜನಾರ್ದನ ರೆಡ್ಡಿ ಅವರು, ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಬಿಡುಗಡೆ ಮಾಡಿದ್ದಾರೆ. ಯಾಕೆಂದರೆ ಈಗಾಗಲೇ ಅಂತೆ ಕುಟುಂಬದ ಸಂಪ್ರದಾಯದ ಪ್ರಕಾರ ಮಣ್ಣು ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದರು. ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅದನ್ನು ದಹನ ಪ್ರಕ್ರಿಯೆ ಮಾಡಿದರು ಅಂತ ಮಾತನ್ನು ಅವರು ಹೇಳಿದರು. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಬಿಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳಬನ್ನಿ ಸರ್. ಒಂದು ದಾಖಲೆ ವಿಡಿಯೋ ಬಿಡುಗಡೆ ಮಾಡಿ ಸರ್. ಸ್ಮಶಾನದಂದು ಯುವಕ ಮಾತಾಡ್ತಾನೆ, ಮಣ್ಣು ತೆಗೆದಿದ್ವಿ, ದಹನ ಮಾಡಿದ್ವಿ, ಏನಾರ ವಿವರ ಸರ್? ಸ್ಮಶಾನದಲ್ಲಿ ಒಬ್ಬ ಹುಡುಗ ನೇರವಾಗಿ ರಘು ಅನ್ನೋಂಥವ್ರು ನನಗೆ ಫೋನ್ ಮಾಡಿಬಿಟ್ಟು, ಸಾಕ್ಷಾತ್ ಅವರ ತಾಯಿನೇ ಕುಣಿ ತೆಗಿಬೇಕು, ಅವ್ರ ಅಪ್ಪನ ಸಮಾಧಿ ಬಗಲಿಗೆ ನನ್ನ ಮಗನ ಅಲ್ಲೇ ಇಡಬೇಕು ಅಂತೇಳಿ ವಿಡಿಯೋ ಮೂಲಕ ಅವ್ರ ಅಪ್ಪನ ಸಮಾಧಿ ವಿಡಿಯೋದಲ್ಲಿ ತೋರಿಸಿ ಅದ್ರ ಬಗಲಿಗೆ ಕುಣಿ ತೆಗೀರಿ ಅಂತಂದರೆ ಅವರು ಕುಣಿ ತೆಗೆದಿದ್ದಾರೆ. ಪೊಲೀಸರು ಬಂದು ಫೋಟೋ ವೀಡಿಯೋ ತಗೊಂಡೆಲ್ಲ ಹೋದರು. ಮತ್ತು ನಿಜವಾಗ್ಲೂ ಕೂಡ ಇದರಲ್ಲಿ ಅರ್ಥ ಆಗೋದೇನು ಅಂತಂದರೆ ಒತ್ತಡ, ಭಯ, ಸಾಕ್ಷ್ಯ ನಾಶ. ಇದರಲ್ಲಿ ಅವ್ರ ಸಿಸ್ಟರ್ ಕೂಡ ನಾಳೆ ಒಬ್ಬ ಸಾಕ್ಷಿ ಆಗ್ತಾರೆ. ನಾಳೆ ಏನಾದರೂ CBI ಇನ್ವೆಸ್ಟಿಗೇಷನಲ್ಲಿ ಈ ಸೋಮು ಅಂತೇಳಿ ಇವತ್ತೇನು ವೀಡಿಯೋಗ್ರಫಿನಲ್ಲಿ ನಾವು ನೋಡಿದ್ದೀವಿ, ಆ ಹುಡುಗ ಕೂಡ ಒಬ್ಬ ಸಾಕ್ಷ್ಯ ಆಗೇ ಆಗ್ತಾನೆ. ರಘು ಅಂತೇಳಿ ಯಾರು ಫೋನ್ ಮಾಡಿ ಮಾತಾಡಿದ್ದಾರೆ ಅವರು ಸಾಕ್ಷಿ ಆಗ್ತಾರೆ. ಇವಾಗ ಪೊಲೀಸರು ಎಚ್ಚೆತ್ಕೋಬೇಕಾಗಿರೋದೇನು ಅಂತಂದರೆ, ಅವರ ಸಹೋದರಿ, ಈ ರಘು, ಅವರ ತಾಯಿ ಮತ್ತು ಈ ಸೋಮು, ಇವರನ್ನು ರಕ್ಷಣೆ ಮಾಡೋ ಕೆಲಸ ಕೂಡ ಇವತ್ತು ಪೊಲೀಸರು ಮಾಡಬೇಕು. ಇಲ್ಲ ಅಂತಂದರೆ ಒಬ್ಬ ರಾಜಶೇಖರನ ಬೆನ್ನಿಂದೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಕೊಡೆ ಮಾಡಿರೋಂಥವ್ರು ಮುಂದೆ ಇನ್ನೇನೇನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹುಣಿಸ್ತಾರ, ಸುಡ್ತಾರ, ಅದು ಕೂಡ ಅವ್ರಿಗೆ ಬಿಟ್ಟಿದ್ದು ನಾವು. ಅದ್ರ ಬಗ್ಗೆ ಕೂಡ ಬೇಡ, ತಿಳಿದಿಲ್ದಂಗೂ ಫಸ್ಟ್ ಅವರು ಹೊಣಿಸ್ಬೇಕಂತ ಅಂದ್ಕೊಂಡಿರ್ಬೋದು, ಆಮೇಲೆ ಯಾರು ಹಿರಿಯರು ಹೇಳಿದರೆ ತೊಡಬೇಕಂತಲೂ ಅಂದ್ಕೊಂಡಿರ್ಬೋದು. ಅದರದ್ದು ಬಗ್ಗೆನೂ ನಾನು ಮಾತಾಡಲ್ಲ ನಾನು. ಆದರೆ MLA ಯಾಕೆ ಇಂಟರ್ಫಿಯರ್ ಆದ, MLA ತೊಡಬೇಕಂತ ಯಾಕೆ ತೀರ್ಮಾನ ಮಾಡ್ದ? ಇದು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳ್ತಕ್ಕಂಥ ಒಂದು ಮಾತು. ಪ್ರಕರಣದಲ್ಲಿ ಸಾಕಷ್ಟು ಗೊಂದಲಮಯ ಇದೆ. ಅದೆಲ್ಲವೂ ಕೂಡ ತನಿಖೆಯ ಬಳಿಕ ಹೊರಗೆ ಬರ್ತದೆ. ನಾನು ಕೊಟ್ಟಂಥ ಪ್ರತಿಯೊಂದು ವಿಡಿಯೋ ಕೂಡ ಸಾಕ್ಷಿ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.